ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾ ಆರಾಮಿದ್ದೀನಿ ನೋಡ್ರಿ. ಬಂದು ಇವತ್ತಿನ ವಿಡಿಯೋದಾಗ ಏನು ನಡೀತೆ ಅಂತ ನೋಡು. ರೆಡಿ ಆದೇನಮ್ಮ? ಮಳೆ ಸಿಕ್ಕಿ ಬೇದನ್ನ ಯಾವಾಗ ನೋಡಿದ್ರೆ ಹಂಗೆ ಹಾಕ್ಯಂದಿರ್ತೀಯಲ್ಲ. ಗೊತ್ತದು, ನಾನೇನು ಮಾಡಿ ಅಡಿಗೆ ಹುಷಾರದ ಸೀರೆ. ಹುಷಾರು ತಗೊಂಬ, ಮತ್ತೆ ಕಳ್ಕೊಂಬಂದಿ ನೀನು. ಇಲ್ಲ ಬಟ್ಕೆ ಚಿಲಕ್ಕೆಂದೇನು? ಬಾಯ್ ಬಾಯ್. ಅಲ್ಲಿಗೆ ಹೋಗೋ. ಅದು ಇಲ್ಲಿ ತಪ್ಪಲ ಬಂದಿತ್ತು, ತೊಗೊಂಡು ಸೋಸಕತ್ತೀನಿ ನೋಡ್ರಿ. ಉಳ್ಳಾಗಡ್ಡಿ ತಪ್ಪಲ, ಮುಲ್ಲಂಗಿ, ಮೆಂತ್ಯ ಪಲ್ಯ. ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ನಾನು ಏನು ಮಾಡ್ತೀನಂತ ನೋಡ್ರಿ. ನೀರು ಕಾಯಕ್ಕೆ ಕುದಿಯಕ್ಕೆ ಇಟ್ಟಿನಿ ರೀ. ಈಗ ನೀರು ಕುದಿಯಕತ್ತಾವ ನೋಡ್ರಿ. ಸ್ವಲ್ಪ ಮೆಣಸಿನ್ಕಾಯಿ ಜಜ್ಜಿದ್ದೀನಿ ರೀ. ಇಲ್ಲಿ ಇದು ಪುಂಡಿ ಪಲ್ಯ ರೀ. ಇದು ಚೆಂದಾಗಿ ಸೋಸಿ ತೊಳ್ಕೊಂಡೀನಿ ರೀ. ಇದನ್ನು ಐತಾರ ತೊಗೊಂಬಂದಿದ್ರು ನೋಡ್ರಿ. ಐತಾರ ಸೆಂತಿತ್ತಲ್ರಿ, ಐತಾರ ತೊಗೊಂಬಂದಿದ್ರು ರೀ ನಮ್ಮ ಮನೆಯವರು ನೋಡ್ರಿ. ಚೆಂದಾಗಿ ತೊಳೆದು ಈ ಥರ ಪುಟ್ಟಿಗೆ ಆರ್ಯಾಕಿನಿ ನೋಡ್ರಿ. ನಾನು ನೀರು ಮಸ್ತ್ ಅಂದ್ರೆ ಮಸ್ತ್ ಕುದಿಯಕತ್ತೇವ್ರಿ. ಇಲ್ಲೇ ಮೆಣಸಿನ್ಕಾಯಿ ಜಜ್ಜಿನಿ ರೀ. ಇಷ್ಟೊತ್ತಿನ ಸಣ್ಣಗ ಸ್ವಲ್ಪ ಇತ್ತಲ್ರಿ, ಹಿಂಗಾಗಿ ಮಿಕ್ಸಿಗೆ ಹಾಕಿ ಬಿಡ ಅಂತಂದು ಇಲ್ಲೇ ಜಜ್ಜಿನಿ ರೀ. ಮೆಣಸಿನ್ಕಾಯಿ, ಉಪ್ಪು, ಒಂದು 2 ಕಾಳು ಜೀರಿಗೆ ಹಾಕಿ ಜಜ್ಜಿನಿ ರೀ. ಈಗ ಪುಂಡಿ ಪಲ್ಯ ಅಷ್ಟು ನೀರಿಗೆ ಇಟ್ಬಿಡಣ ರೀ. ಕುದ್ಕೊಂಡೈತ್ರಿ ಅದು. ನಂದೇನು ಇನ್ನೂ ಸ್ನಾನ ಆಗಿಲ್ಲ ರೀ. ಇದನ್ನಿಟ್ಟು ಹೋಗಿ ಸ್ನಾನ ಮಾಡಿ ಬರ್ತೀನಿ ರೀ. ಇನ್ನೂ ಪೂಜೆನೂ ಮಾಡಿಲ್ಲ ರೀ. ಇವತ್ತು ನನ್ನ ಮಗಳು ಲೇಟ್ ಆಗತ್ತೆ ಮಮ್ಮಿ ಅಂತಂದಾಗ ಹೋಗ್ಬಿಟ್ಲ್ರಿ. ನಾನು ಅಷ್ಟು ಕೆಲಸ ಮಾಡ್ಕೊಳೋದ್ರಾಗ ಕುದಿತೈತ್ರಿ ಅದು. ಈ ಥರ ತೊಳೆದು ರೊಟ್ಟಿ ಪುಟ್ಟಿಗೆ ಹಾಕ್ಬಿಟ್ರೆ ಎಲ್ಲ ನೀರೆಲ್ಲ ಇಳ್ದು ಬಿಡ್ತೈತ್ರಿ. ಮಸ್ತ್ ಆಗತ್ತೆ ನೋಡ್ರಿ. ಕುದಿಯಾಗತ್ತೈತಿ ನೋಡ್ರಿ. ಪುಂಡಿ ಪಲ್ಯ ಅಂತಂದ್ರೆ ಅಷ್ಟು ಮಸ್ತ್ ನೋಡ್ರಿ. ನನ್ನ ಸೈಡ್ ಈ ಕಡೆ ಜಾಯಿಸ್ಬಿಡೋಣ. ರೊಟ್ಟಿ ಹಾಕಕ್ಕೆ ಬರ್ತೈತ್ರಿ. ಈಗ ಕುದಿಲ್ರಿ ಅದು. ನಾನು ಹೋಗಿ ಸ್ನಾನ ಮಾಡ್ಕೊಂಬಂದ್ಬಿಡ್ತೀನಿ ರೀ. ಜಜ್ಜಿ ನೋಡ್ರಿ. ಮತ್ತು ನಿಮ್ಗೆ ಆಮೇಲೆ ಸಿಗ್ತೀನಿ ರೀ. ನೋಡಿರಿ, ಬಟ್ಟೆ ಅಂತ ತೊಳ್ದಾಕಿನಿ. ಈಗ ಸ್ನಾನ ಆಯಿತು, ಬಟ್ಟೆ ಅದು ಒಳಗೆ ಹೋಗಂಬರ್ರಿ. ನಮ್ಮ ಪುಂಡಿ ಪಲ್ಯ ಏನು ಮಾಡಕತ್ತೈತಿ ನೋಡಂಬರ್ರಿ. ಕುದಿಯಕತ್ತೈತಿ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಕುದಿಯಕತ್ತೈತಿ ನೋಡ್ರಿ. ಈ ಥರ ಕುದಿಯಕತ್ತೈತಿ ರೀ. ಇದ್ರಾಗ ಬಸ್ತು ಬಿಡೋಣ. ಇದ್ರಾಗ ಇದನ್ನು ಬಸ್ತು ಇದನ್ನು ಆಮೇಲೆ ನುಚ್ಚು ಅವನ್ನೆಲ್ಲ ಹಾಕ್ತೀನಿ ರೀ. ಏನೇನು ತೊಗೊಂಡಿನಂತ ತೋರಿಸ್ತೀನಿ ರೀ ನಿಮ್ಗೆ. ನೋಡಿರಿ, ಬಸ್ತೀನಿ ರೀ ಅದನ್ನು, ಪುಂಡಿ ಪಲ್ಯನ ನೋಡಿರಿ ಬಸ್ತೀನಿ ರೀ. ಈಗ ಇದಕ್ಕೆ ಏನೇನು ತೊಗೊಂಡಿನಿ, ಏನೇನು ಹಾಕಂತ ತೋರಿಸ್ತೀನಿ ಬರ್ರಿ ನಿಮ್ಗೆ. ಇದು ಹಸಿಮೆಣಸಿನ್ಕಾಯಿ ಕುಟ್ಟಿ ತೊಗೊಂಡಿನಿ. ಇದು ಶೇಂಗಾ ಕಾಳು, ಇದು ಸ್ವಲ್ಪ ಗರಂ ಮಸಾಲ, ಅರಿಶಿನ ಪುಡಿ, ಉಪ್ಪು ತೊಗೊಂಡಿನಿ. ಬೆಳ್ಳುಳ್ಳಿ, ಇವು ನುಚ್ಚು ರೀ, ಗೋಧಿ ನುಚ್ಚು. ಈಗ ಇದಕ್ಕೆ ಹಾಕ್ಬಿಡ್ತೀನಿ. ಹಾಕ್ಬಿಟ್ಟು ನೋಡ್ರಿ, ನುಚ್ಚು ಹಾಕಿಂದ 1-2 ಬೆಳ್ಳುಳ್ಳಿ ಹಾಕ್ತೀನಿ. ಚಲೋ ಹಾಕತ್ರಿ. ಬೆಳ್ಳುಳ್ಳಿ ಹಾಕಿ ಬಿಸಿ ರೊಟ್ಟಿ ಒಳಗೆ ಐತಲ್ರಿ ಫ್ರೆಂಡ್ಸ್, ಏನಲ್ರಿ ಅದು ರುಚಿ. ಮಸ್ತ್ ಅಂದ್ರೆ ಮಸ್ತ್ ಆಗತ್ರಿ. ಸ್ವಲ್ಪ ನೀರು ಹಾಕ್ತೀನಿ. ಸ್ವಲ್ಪ ನುಚ್ಚು ಹಾಕಿನ್ರಿ. ನುಚ್ಚು ಹಾಕಿ ನೀರು ಹಾಕಿನ್ರಿ. ನೀರು ಹಾಕಿ ಈ ಥರ ಕೈ ಆಡಿಸ್ತೀನಿ. ಗೋಧಿ ನುಚ್ಚರ ಇಕ್ಕೋಬೋದ್ರಿ, ನೀವು ಜೋಳದ ನುಚ್ಚರ ಇಕ್ಕೋಬೋದ್ರಿ.
ಸ್ವಲ್ಪ ಬೇಯಿಸಿರೋ ಅನ್ನ ಮಾಡಿರೋ ಅನ್ನ ಇರ್ತೈತಿ ಅಲ್ರಿ, ಅನ್ನಾರ ಹಾಕ್ಯಬೋದು ರೀ. ನಿಮಗೇನು ಇಷ್ಟ ಅದನ್ನ ಹಾಕ್ಯಬೋದು ನೋಡಿರಿ. ನಾನು ಯಾವಾಗಲೂ ಗೋಧಿ ನುಚ್ಚು ಹಾಕಿ ಮಾಡ್ತೀನಿ ರೀ. ನಮ್ಗೆ ಅದು ಅಡ್ಜಸ್ಟ್ ಆಗೈತೆ ರೀ, ಅದನ್ನ ಹಾಕಿ ಮಾಡ್ತೀನಿ ನೋಡಿರಿ. ನಮ್ಮ ಅತ್ತೆ ನಮ್ಮವ್ವ ಎಲ್ಲರೂ ಹಿಂಗೆ ಮಾಡ್ತಿದ್ದೀರಿ, ಹಂಗಾಗಿ ನಾನು ಹಿಂಗೆ ಮಾಡ್ತೀನಿ ನೋಡಿರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ತದೆ. ಈಗ ಇದಕ್ಕೆ ಹಸಿಮೆಣ್ಸಿನ್ಕಾಯಿದು ಜಜ್ಜಿದ್ನಲ್ರಿ ಅದನ್ನ ಹಾಕ್ಬಿಡ್ತೀನಿ. ಈಗ ಹಾಕಿನಿ ನೋಡಿರಿ. ಮಿಕ್ಸಿಗೆ ಮಾತ್ರ ಹಾಕಬೇಡ್ರಿ ಯಾವುದಕ್ಕೆ, ಯಾಕಂತಂದ್ರೆ ಭಾಳ ಸಣ್ಣ ಆಗಿಬಿಡ್ತೀರಿ. ಮಿಕ್ಸಿಗೆ ಹಾಕಿದ್ರೆ ಉಲ್ಟಾ ತಿರುಗಿಸ್ರಿ, ಅಂದ್ರೆ ಈ ಕಡೆ ಸೈಡ್ ಒಳಸ್ರಿ, ಅಂದ್ರೆ ಈ ಥರ ಆಗುತ್ತೆ ರೀ. ಇಲ್ಲಿಕತ್ತಂದ್ರೆ ಭಾಳ ಸಣ್ಣ ಆಗಿಬಿಡ್ತೀರಿ. ಸಣ್ಣ ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಬರಲ್ಲ ರೀ. ಈಗ ಇದು ಕುದಿಯಾಕತ್ತೈತೆ ರೀ. ಇದಕ್ಕೆ ಅಂತ ಹೊಂದಿದ್ನೆಲ್ಲ ಮಸಾಲೆ ಹಾಕ್ಬಿಡ್ತೀನಿ. ಮಸಾಲೆ ಹಾಕ್ಬಿಡ್ತೀನಿ, ಚೆನ್ನಾಗಿ ಕೈ ಆಡ್ಸೋಣ ನೋಡಿ. ಕುದಿಯಾಕತ್ತೈತೆ ರೀ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ಅಂದ್ರೆ ಮಸ್ತ್ ಬರ್ತೈತೆ ರೀ. ಈ ಥರ ಸ್ವಲ್ಪ ಎಣ್ಣೆ ಹಾಕ್ತೀನಿ ನೀವು. ಕುದಿಬೇಕು ನೋಡ್ರಿ. ಇನ್ನೂ ಒಗ್ಗರಣೆ ಕೊಟ್ಟಿಲ್ಲ ರೀ ನಾನು. ಇದಕ್ಕಿನ್ನ ಮತ್ತೆ ಒಗ್ಗರಣೆ ಕೊಟ್ಟಾರ ಅನ್ಕೋಬೇಡ್ರಿ. ಒಗ್ಗರಣೆ ಕೊಟ್ಟಿಲ್ಲ ರೀ ನಾನು. ಮತ್ತು ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಯರಿ. ನಾನು ಒಂದು ಸ್ವಲ್ಪ ನುಚ್ಚು ಜಾಸ್ತಿ ಹಾಕೇನಿ ರೀ, ಯಾಕಂತಂದ್ರೆ ನಮ್ಮ ಪುಂಡಿ ಪಲ್ಯ ಒಂದು ಸ್ವಲ್ಪ ಬಲ್ತೈತೆ ರೀ. ಹಂಗಾಗಿ ನಾನು ಸ್ವಲ್ಪ ಜಾಸ್ತಿ ಹಾಕೇನಿ ರೀ. ಬಲ್ತ್ರ ಹುಳಿ ಜಾಸ್ತಿ ಬರ್ತೈತೆ ರೀ. ಅದು ಸ್ವಲ್ಪ ನುಚ್ಚು ಹಾಕಿದ್ರೆ ಸರಿ ಹೋಗುತ್ತೆ ರೀ. ಸ್ವಲ್ಪ ಜೀರಿಗೆ ಹಾಕ್ತೀನಿ. ಜೀರಿಗೆ ಹಾಕಿದ್ರೆ ಮಸ್ತ್ ನೋಡ್ರಿ. ಮಗಚ್ ಕೇಸಿ ಇಲ್ಲಿ ಸೌಟ್ ಇಟ್ಟಿನ್ರಿ. ಇದ್ರಾಗ ಒಗ್ಗರಣೆ ಕೊಡ್ತೀನಿ ನೋಡ್ರಿ. ನಾನು ನೋಡ್ರಿ ರೊಟ್ಟಿ ಮಾಡೋದಂತ್ರ ಆತ್ರಿ. ಇದು ಲಾಸ್ಟ್ನೇ ರೊಟ್ಟಿ ರೀ. ಎಷ್ಟು ರೊಟ್ಟಿ ಮಾಡೀನಿ ನೋಡ್ರಿ. ಗ್ಯಾಸ ಚಲೋ ಐತ್ರ ಅನ್ಸ್ಕೊಂಡೈತಿ. ಎಷ್ಟು ರೊಟ್ಟಿ ಮಾಡಿ ನೋಡ್ರಿ. ಎತ್ತಗ ಮಲ್ಲಿಗೆ ಹೋದಾಗ ನೋಡ್ರಿ ರೊಟ್ಟಿ. ಇದನ್ನ ಹಂಚಿನ ಮ್ಯಾಗ ಹಾಕ್ಬಿಡ್ತೀನಿ ರೀ. ನೋಡ್ರಿ ರೊಟ್ಟಿ ಹೆಂಗೆ ಬಂತು. ಮಸ್ತ್ ಅಂದ್ರೆ ಮಸ್ತ್ ಬೇಕು ನೋಡ್ರಿ. ರೊಟ್ಟಿ ಅಂದ್ರೆ ಸೂಪರ್ ರೀ. ಇಂತೆಲ್ಲ ಒಂದು ಸ್ವಲ್ಪ ಮೆಣಸನ್ ಗ್ಯಾಸ್ ಸಣ್ಣ ಇಡಂದ್ರೆ ಒಂದೆರಡು ಮೆಣಸಿನ್ಕಾಯಿ ಉರಿತೀನಿ ರೀ. ನೋಡ್ರಿ ಬಿಸಿ ಬಿಸಿ ರೊಟ್ಟಿ, ಪುಂಡಿ ಪಲ್ಯ, ಮತ್ತೇನು ಹೇಳ್ರಿ ಅದ್ರ ಸುಕ್ಕ. ಯಾಕಂದ್ರೆ ಮಸ್ತ್ ಊಟ ನೋಡ್ರಿ. ಈ ಥರ ಮುಚ್ಚಿಟ್ಬಿಟ್ಟೀನಿ ರೀ ನಾನು. ನೋಡ್ರಿ ನಮ್ಮ ಮನೆಯವ್ರು ಊಟಕ್ಕೆ ಬಂದಾರ ರೀ. ಪುಂಡಿ ಪಲ್ಯ, ಪುಂಡಿ ಪಲ್ಯವು ಬಿಸಿ ರೊಟ್ಟಿ, ಮೆಣಸಿನ್ಕಾಯಿ ಹುರಿದನ್ರಿ. ಕಲ್ಸನ್ನ ಒಂದನ್ನು ಎಣ್ಣೆ ಹಾಕಿಂದಿಲ್ಲ. ಎಣ್ಣೆ ಹಾಕಿನಿ. ಮಸ್ತ್ ಐತಿ. ಚಲಾಗಿದೆ. ಮೆಣಸಿನ್ಕಾಯಿ ನೋಡ್ರಿ ಸೂಪರ್ ಊಟ ಇದಿಲ್ಲ ರೀ. ರೊಟ್ಟಿ ಹಂಗದು ಎಲ್ಲ ಬಿಸಿ ಬಿಸಿ ಮಸ್ತ್ ಆಗ್ಯಾವ ಬಿಡು. ಮಸ್ತಿಗೆ ಅಂದಕ್ಕನ ಅದಪ್ಪ. ಅಂದಕ್ಕೆ ನಾನೇನು ತೊಗರಿ ಬೇಳಿಲ್ಲ ಏನಿಲ್ಲ, ಅದಕ್ಕೆ ಸಾರು ಮಾಡಲಿಲ್ಲ. ಅಂದಕ್ಕೆ ಬರ್ತಂತು ಇದಿಲ್ಲ, ಅಂದಕ್ಕೆ ಇಟ್ಕೊಂಡು ಉಣ್ಬೋದು ನಾವು. ಹಂಗಾರಿ ಫ್ರೆಂಡ್ಸ ಒಟ್ಟು ಒಂದು ಮಾಡಿಬಿಡ್ತೀನಿ ರೀ ನಾನು. ಎರಡೆರಡು ಮಾಡಾಗಿಲ್ಲ ರೀ. ತರಕಾರಿ ಯಾರು ಮಾಡಲಿ ಏನಾರು ಮಾಡಲಿ ಅದನ್ನ ಅಂದಕ್ಕೆ ಹಚ್ಕೊಂಡು ಊಟ ಮಾಡ್ತೀವಿ ರೀ. ಊಟ ಮಾಡಕ್ಕೆ ನೋಡಿ. ಚಲೋ ಆಗೈತೆ. ಎಲ್ಲರನ್ನ ಕರಿ ಊಟಕ್ಕೆ ಪಿಡಿಕ್ಕಿಂತೇನು ನೋಡ್ರಿ. ಈ ವಿಡಿಯೋ ಸ್ಟಾರ್ಟ್ ಮಾಡಿ ನಾನು ದೇವ್ರ ಮುಂದೆ ದೀಪ ಹಚ್ಚಿಲ್ರಿ ಸುಪ್ರಿಯ. ಈಗ ಸ್ಟಾರ್ಟ್ ಮಾಡಿ ನಾನು. ಟೈಮ್ 6 ಗಂಟೆ ಆಗೈತಿ. ತಲೆ ಅಂತೂ ಸಿಕ್ಕಾಪಟ್ಟೆ ಹೊಡ್ಯಾಕತ್ತಿ ಬಿಟ್ಟೈತ್ರಿ. ಸುಮ್ಮನೆ ಮಕ್ಕೊಂಬಿಟ್ಟಿದ್ನಿ ನಾನು. ತಲೆ ಅಂತೂ ಜಿಗ್ಗಿ ನೋಯಾಕತ್ತೈತ್ರಿ. ಫೋನ್ ಆಗಾಡ್ತ ಸುಮ್ಮನೆ ನೋಡ್ರಿ. ಸುಪ್ರಿಯ ನಿಂತಾಳೆ. ದೀಪ ಹಚ್ಚಿತ್ರಿ. ಇಲ್ಲಿ ಕ್ಯಾಮ್ರಾ ಅಂತ ಹೇಳ್ರಿ ನೋಡ್ರಿ. ದೇವ್ರ ಮುಂದೆ ದೀಪ ಹಚ್ಚಾಡ್ರಿ. ಈಗ ಚಾಕ್ ಇಡ್ತಾಳ್ರಿ ಸುಪ್ರು. ಅದು ಖಾಲಿ ಡಬ್ಬಿ ಐತಲ್ಲ ಅಲ್ಲಿ ಡಬ್ಬಕ್ಕೆ ಅದನ್ನು ಮುಚ್ಚದ್ರ ಮ್ಯಾಗ. ಅಡುಗೆ ಐತ್ರಿ. ಅಡುಗೆ ಏನು ಮಾಡೋದಿಲ್ಲ.
ಸ್ವಲ್ಪ ಚಹಾ ಮಾಡ್ತಾಳ್ರಿ ತಮ್ಮ ಹಾಲು ತಕ್ಕೊಡ್ತೀನಿ. ನೋಡ್ರಿ ನಮ್ಮ ಮಕ್ಕ ಯಾಕೆ ಹಿಂಗೈತಾರೈತಿ ಅಂತ ಅನ್ಕೋಬೇಡ್ರಿ. ಯಾಕಂತಂದ್ರೆ ಸ್ವಲ್ಪ ಮಕ್ಕಂದಿದ್ದೀನಿ ರೀ ನಾನು. ತಲೆ ಅಂತ್ರಿ ಇದಿಷ್ಟು ಹೊಡ್ಯಾಕೈತಿ ಬಿಟ್ಟೈತ್ರಿ. ಏನು ಮಾಡ್ಬೇಕಂತ ಗೊತ್ತಾಗವಲ್ತ್ರಿ ನನಗಂತ್ರ. ಗುಳಿಗೆ ತಗೊಂಡಿನಿ ರೀ. ಗುಳಿಗೆ ತಗೊಂಡು ಸ್ವಲ್ಪ ಊಟ ಮಾಡಿ ನಮ್ಮ ಮನೆಯವ್ರು ಬಂದಿಂದ ಊಟ ಮಾಡಿ ಮಕ್ಕೊಂಬಿಟ್ಟಿನಿ ರೀ ನಾನು. ನಾಳಿದ್ದ ನಮ್ಮ ವಿಡಿಯೋದು ಟೈಮು ಚೇಂಜ್ ಆಗತ್ತೆ ರೀ. ಟೈಮು 3 ಏನು ಚಪ್ಪಡಿ ಇಲ್ಲ ಹಾಂ ಸ್ವಲ್ಪ ವಿಡಿಯೋ ಮಾಡೋಕೆ ಒಂದು ಸ್ವಲ್ಪ ಐತ್ರಿ ನಮ್ಮನೆ ಚಾನ್ ಮಾತಾಡ್ಸೋದು. 3 ಗಂಟೆಲಿದ್ದ 4 ಗಂಟೆಗೆ ಬರ್ತ ನೋಡ್ರಿ ನಮ್ಮ ವಿಡಿಯೋ. ಸ್ವಲ್ಪ ಹೆಚ್ಚು ಕಡಿಮೆ ಆಗತ್ತೆ ರೀ. ಯಾಕಂತಂದ್ರೆ ನೆಟ್ ಒಂದು ಸರಿಯಾಗಿ ಬರಲ್ರಿ, ಟವರ್ ಒಂದು ಬರಲ್ರಿ. ಹಾಗಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಆದ್ರೆ ಈ ರಾತ್ರಿ 8 ಬಿಡ್ತಿದ್ವಲ್ರಿ, ಟೈಮ್ ಚೇಂಜ್ ಆಗೈತೆ ನೋಡ್ರಿ ನಮ್ಮದು. ಎಲ್ಲರೂ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಮಗೆಲ್ಲರೂ ಸಪೋರ್ಟ್ ಮಾಡಿರಿ. ಭಾಳ ಅಂದ್ರೆ ಭಾಳ ಖುಷಿ ಆಗಕತ್ತೈತ್ರಿ ನನಗೆ. ನೀವೆಲ್ಲರೂ ಸಪೋರ್ಟ್ ಮಾಡಕತ್ತೀರಿ. ಬಾಯ್ ರೀ.